guys, welcome back to my YouTube channel. ನಾನಿವತ್ತು ನಮ್ಮ ಮೈಸೂರಲ್ಲಿ ಹೊಸ ಮನೆಯಲ್ಲಿ ಇದ್ದೀನಿ. ಅಫ್ಕೋರ್ಸ್ ನಾನು ಇಲ್ಲಿಯೇ ಸ್ಟಡೀಸ್ ಮಾಡೋದು, ಸೊ ನಾನು ಇಲ್ಲಿದ್ದೀನಿ. ಆ್ಯಂಡ್ ಈಗ ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಬೌಟ್ ಮೈ ರೂಮ್ ಆ್ಯಂಡ್ ಅಬೌಟ್ ಮೈ ಗಿಟಾರ್ ಕ್ಲಾಸಸ್. ನಾನು ಗಿಟಾರ್ ಕ್ಲಾಸಲ್ಲಿ ಏನೆಲ್ಲ ಕಲಿತೆ ಅಂತ. ಬಿಕಾಸ್ ನಾನು ಸ್ವಲ್ಪ ದಿನ ಮೊದಲು ನಂದು ಓನ್ಲಿ 3 ಕ್ಲಾಸಸ್ ಆಗಿದೆ ಗಿಟಾರ್ ಕ್ಲಾಸಲ್ಲಿ. ಸೊ ನಾನು ನಿಮಗೆ ಕೂಡ ಹೇಳ್ತೇನೆ ನಾನು ಏನೆಲ್ಲ ಕಲಿತೆ ಅಂತ. ಆ್ಯಂಡ್ ಆಲ್ಸೋ ನಂದು ರೂಮ್ ತೋರಿಸ್ತೀನಿ. ನೀವು ನನ್ನ ಅಪ್ಪಂದು ವ್ಲಾಗ್ ನೋಡಿದ್ರಿ ಅಂದರೆ ಗೊತ್ತಾಗಿರ್ತದೆ ಏನೆಲ್ಲ ಐಟಮ್ಸ್ ತಗೊಂಡಿದ್ದೀವಿ ಅಂತ ನಂದು ರೂಮಿಗೆ, ಸ್ಟುಡಿಯೋಗೆ ಆ್ಯಕ್ಚುಲಿ. ಸೊ ಲೆಟ್ಸ್ ಗೋ. ಸೊ ಈಗ ಏನು ಸೆಟ್ ಆಗಲಿಲ್ಲ, ಓಕೆನಾ. ಸೊ ಇದೆಲ್ಲ ಹಾಗೇ ಇದೆ, ಎ ಸಿ ಎಲ್ಲ. ಸೊ ಇದು ಮೈಕ್ ಆ್ಯಕ್ಚುಲಿ ಅದು ಅಲ್ಲಿತ್ತು, ಬಟ್ ಅಲ್ಲಿ ನನಗೆ ನಿಂತ್ಕೊಂಡು ಹಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಸ್ಟ್ಯಾಂಡಿಗೆ ಹಾಕಿದ್ದೇವೆ. ಸೊ ಇದು ನಂದು ಗಿಟಾರ್ ಆ್ಯಂಡ್ ದಿಸ್ ಇಸ್ ದ ಬ್ಯಾಗ್. ಆ್ಯಂಡ್ ಇದು ಕೀಬೋರ್ಡ್. ಇಲ್ಲಿ ನಂದು ಅಪ್ಪ ಆ್ಯಕ್ಚುಲಿ ಇದು ಪ್ಲೇ ಮಾಡೋದು, ನನಗೆ ಬರಲ್ಲ. ನನಗೆ ಓನ್ಲಿ ಸರಿ ಗ ಮ ಪ ದ ನಿ ಸ ಅದು ಮಾತ್ರ ಬರೋದೈತೆ. ದಿಸ್ ಇಸ್ ಮೈ ಟೇಬಲ್. ಈ ಕಂಪ್ಯೂಟರಲ್ಲಿ ನಾನು ವರ್ಕ್ ಮಾಡೋದು. ಆ್ಯಂಡ್ ಇದು ಲೈಟ್ ಆಯಿತಾ, ಇದರಲ್ಲಿ ನಾನು ರೀಲ್ಸ್ ಎಲ್ಲ ಮಾಡೋದು. ಸಿಂಗಿಂಗ್ ಇದ್ದ ಹಾಕಿದ್ದೆಲ್ಲ ರೀಲ್ಸ್ ನೋಡಿದರೆ ಮೇ ಬಿ ಗೊತ್ತಿರ್ಬೋದು. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್ ಲೈಕ್. ಸೊ ಇಲ್ಲಿ ಎಲ್ಲ ಏನಿಲ್ಲ, ಹೆಡ್ಫೋನ್ಸ್ ಇದೆ ಅಷ್ಟೇ. ಈಗ ಲೆಟ್ಸ್ ಗೋ. ಈಗ ನಾನು ನಿಮಗೆ ಹೇಳ್ತೀನಿ ನಾನು ಗಿಟಾರ್ ಕ್ಲಾಸಲ್ಲಿ ಏನೆಲ್ಲ ಕಲಿತೆ ಅಂತ. ಲೆಟ್ಸ್ ಲರ್ನ್ ಟುಗೆದರ್. ಆ್ಯಂಡ್ ಲೈಟ್ ಚೇಂಜ್ ಮಾಡಿದಾಯ್ತಾ ನಾನು. ಓಕೆ ಗೈಸ್, ಸೊ ಈಗ ನಾನು ನಿಮಗೆ ಹೇಳ್ತೀನಿ ನಾನು ಏನೆಲ್ಲ ಗಿಟಾರ್ ಕ್ಲಾಸಲ್ಲಿ ಕಲಿತೆ ಅಂತ. ಆ್ಯಂಡ್ ಇಗ್ನೋರ್ ಮೈ ಹೇರ್ಸ್ ಗೈಸ್, ಇಗ್ನೋರ್ ಮೈ ಹೇರ್. ಓಕೆ ಲೆಟ್ಸ್ ಗೋ. ಓ ಸಾರಿ, ನಂದು ವೆಯ್ಟ್. ಪಿಕ್ ಆ್ಯಂಡ್ ಬುಕ್. ಈ ಬುಕ್ಕಲ್ಲಿದೆ, ಈ ಬುಕ್ಕಲ್ಲಿದೆ, ಸಾರಿ ಈ ಬ್ಯಾಗಲ್ಲಿದೆ. ಸೊ ಲೆಟ್ ಮಿ ಟೇಕ್ ಇಟ್ ಔಟ್. ಇದು ಬ್ಯಾಗ್ ಹೊಸತ್ತು, ಗಿಟಾರ್ ಹಳತ್ತು ಆಯ್ತಾ ಆ್ಯಕ್ಚುಲಿ. ಇದು ಪಿಕ್ ಗಿಟಾರಲ್ಲಿ ಹೀಗೆ ಮಾಡಲಿಕ್ಕೆ, ಓಕೆನಾ. ಇದು ನಂದಲ್ಲ, ಇದು ನನಗೆ ಸರ್ ಕೊಟ್ಟದ್ದು ಫಸ್ಟ್ ಟೈಮ್ ನಾನು ಹೋಗುವಾಗ. ನನ್ನದು ಇರಲಿಲ್ಲ, ಬಿಕಾಸ್ ಅದಕ್ಕೆ ನಾನು ಅದೇ ಯೂಸ್ ಮಾಡ್ತೀನಿ ಆಯಿತಾ. ಆ್ಯಂಡ್ ದಿಸ್ ಈಸ್ ಮೈ ಬುಕ್. ಇದಕ್ಕೆ ಸ್ಪೈರಲ್ ಬೈಂಡಿಂಗ್ ಮಾಡಲಿಕ್ಕೆ ಹೇಳಿದ್ದಾರೆ, ನಾನು ಮಾಡಲಿಲ್ಲ. ನನಗೆ 2 ಸಲ ಹೇಳಿದರು ನೆಕ್ಸ್ಟ್ ಕ್ಲಾಸಿಗೆ ಮಾಡ್ಕೊಂಡು ಬರಬೇಕು ಅಂತ. ಸೊ ಇದು ನೋಡಿ ಹೀಗೆಲ್ಲ ಇದೆ, ಇದರಲ್ಲಿ ತುಂಬ ಲೆಸನ್ಸ್ ಇದೆ ನೋಡಿ. ಪಿಕ್ ಹೇಗೆ ಹಿಡ್ಕೊಳ್ಬೇಕು ಅಂತ ಕೂಡ ಉಂಟಿದ್ದಲ್ಲಿ, ಬಟ್ ಸ್ಟಿಲ್ ನಾನು ಅದನ್ನು ರಾಂಗ್ಗೆ ಇಟ್ಕೊಳ್ತಿದ್ದೆ ಆಯಿತಾ. ಇಲ್ಲಿ ನೋಡಿ ಫಸ್ಟ್ ನನಗೆ ಮೈ ಗಾಡ್, ಫಸ್ಟ್ ನನಗೆ ಸರ್ ಇದು ಎಕ್ಸಸೈಸ್ ಕಲ್ತ್ಕೊಂಡು ಬರಲಿಕ್ಕೆ ಕಾಣ್ತಾ ಉಂಟಾ ನಿಮಗೆ? ಓಕೆ, ಈ ಎಕ್ಸಸೈಸನ್ನು ಕಲ್ತ್ಕೊಂಡು ಬರಲಿಕ್ಕೆ ಹೇಳಿದರು. ಸೊ ಐ ವಿಲ್ ಶೋ ಯು ಹೌ ಟು ಡೂ ಇಟ್. ಲೆಟ್ಸ್ ಗೋ. ಓಕೆ ಗಾಯ್ಸ್, ಐ ಆಮ್ ರೆಡಿ ಆ್ಯಕ್ಚುಲಿ. ಓ ಮೈ ಗಾಡ್, ಸಾರಿ ಗಿಟಾರ್ ನನಗಿಂತ ದೊಡ್ಡ ಇದೆ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ. ನಾನು ಫಸ್ಟ್ ಡೇ ಹೋದಾಗ ನನಗೆ ಒಂದೊಂದೇ ಸ್ಟ್ರಿಂಗ್ಸ್, ಐ ಮೀನ್ ರೈಟ್ ಹ್ಯಾಂಡ್ ಮಾತ್ರ, ಈ ಹ್ಯಾಂಡ್ ವರ್ಕ್ ಇರಲಿಲ್ಲ ಆಯಿತಾ. ನಿನ್ನೆ ಕಳಿಸ್ಕೊಟ್ರು ಈ ಹ್ಯಾಂಡಲ್ಲಿ ಹೇಗೆ ಅಂತ. ಓಕೆ, ಫಸ್ಟ್ ವಿ ಆರ್ ಗೋನಾ ಡೂ ದಿಸ್. ಡೌನ್ ಅಪ್ ಮಾಡಬೇಕಂತೆ. ಡೌನ್ ಅಪ್ ಮಾಡಲಿಲ್ಲ ಅಂದರೆ ಐ ಡೋಂಟ್ ನೋ. ಇಷ್ಟೇ ಮಾಡಲಿಕ್ಕೆ. ಮೇ ಬಿ ಈಗ ಯಾರಾದರೂ ಹೊಸೊಬ್ರು ಗಿಟಾರ್ ಕಲಿಬೇಕು ಅಂತ ಯಾರಾದರೂ ಇದ್ದರೆ ನನ್ನ ವಿಡಿಯೋ ನೋಡಿ ಆಯಿತಾ. ನನಗೆ ಏನೆಲ್ಲ ಕಲಿಸಿದ್ರು ನಾನು ಅದನ್ನು ಹೇಳ್ತೀನಿ. ಸೊ ಫಸ್ಟ್ ನನಗೆ ಅವರು ಇದನ್ನೇ ಹೇಳಿದ್ರು, ಇದನ್ನೇ ರಿವರ್ಸ್ ಮಾಡಬೇಕು. ಈಗ ನಾವು ಫಸ್ಟ್ ಕೆಳಗಿಂದ ಮೇಲೆ ಹೋದ್ವಲ್ಲ, ಈಗ ಮೇಲಿಂದ ಈಗ ಕೆಳಗೆ ಬರಬೇಕು. ನಾನು ಮಾಡೋದಿಲ್ಲ. ನೆಕ್ಸ್ಟ್
ನೆಕ್ಸ್ಟ್ ಏನು ಹೇಳಿಕೊಟ್ರು? ನೆಕ್ಸ್ಟ್ ನನಗೆ ಮರ್ತೋಯ್ತು ಗೈಸ್, ವೆಯ್ಟ್. ಓಕೆ, ನೆಕ್ಸ್ಟ್ ಅದೇ ಈಗ ನಾನು ಏನು ಮಾಡಿದೆ ಅಲ್ಲ ಅದನ್ನೇ ನೋಡದೆ ಮಾಡಬೇಕು ಅಂತ ಹೇಳಿದರು. ಸೊ ನನಗೆ ಒಮ್ಮೊಮ್ಮೆ ತಪ್ತದೆ, ಬಿಕಾಸ್ ಐ ಆಮ್ ನಾಟ್ ಅ ಪ್ರೋ, ಐ ಆಮ್ ಅ ಬಿಗಿನರ್. ವೆಯ್ಟ್, ಈಗ ನಾವು ಈ ಬುಕ್ಕಲ್ಲಿ ಏನಿದೆ ಎಕ್ಸಸೈಸ್, ಆ ಎಕ್ಸಸೈಸನ್ನು ಮಾಡುವ. ಓಕೆನಾ? ಬಿಕಾಸ್ ಅಷ್ಟೇ ನನಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ಇದನ್ನು ಕಲ್ತ್ಕೊಂಡು ಬರಬೇಕು ಅಂತ ಹೇಳಿದರು. ಆ್ಯಂಡ್ ಓಕೆ, ಫಸ್ಟ್ ಲೆಟ್ ಮಿ ಟೆಲ್ ಯು, ಇದು ಕೆಳಗಿನ ಸಪೂರ ಸ್ಟ್ರಿಂಗ್ ಇರ್ತದಲ್ಲ ಅದು ಇ, ಅದರ ಮೇಲಿದ್ದು ಸ್ಟ್ರಿಂಗ್ ಸೆಕೆಂಡ್ ಸ್ಟ್ರಿಂಗ್ ಈ ಬಿ ಓನ್ಲಿ ಬಿ, ಜಿ, ಡಿ, ಎ, ಇ. ಸೊ ಅದರಲ್ಲಿ ಹಾಗೇನೆ ಬರೆದಿದ್ದಾರೆ ನೋಡಿ, ಇ ಇ ಇ ಇ ಬಿ 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 ಇ ಬಿ ಇ ಬಿ ಇ ಬಿ ಇ ಬಿ. ಅದರಲ್ಲಿ ಎಂತ ಬರೆದಿದ್ದಾರೆ ನಾವು ಅದನ್ನೇ ಪ್ಲೇ ಮಾಡಬೇಕು. ಓಕೆ, ಸೊ ಫಸ್ಟ್ ಎಕ್ಸಸೈಸ್ ಮೇಲೆದ್ದು ಈಗ ನೆಕ್ಸ್ಟ್ ಒನ್, ಇದು ಕೆಳಗೆದ್ದು, ಇದು ಸ್ವಲ್ಪ ಇನ್ನೊಂದು ಸ್ಟ್ರಿಂಗ್ ಆ್ಯಡ್ ಇದೆ, ಅದರಲ್ಲಿ 3 ಸ್ಟ್ರಿಂಗ್. ಈಗ ನಾವು ಮಾಡಿದ್ದು ಜಸ್ಟ್ 2 ಸ್ಟ್ರಿಂಗ್ ಮಾತ್ರ. ನೆಕ್ಸ್ಟ್ ಇದರಲ್ಲಿ 3 ಸ್ಟ್ರಿಂಗ್ ಉಂಟು. ಈಗ ಆಯ್ತು, ಇದೆರಡು ಕೂಡ ಆಯ್ತು. ಇದರಲ್ಲಿ ನೋಡಿ ಎಷ್ಟು ಉಂಟಂತ. ನಂದು ಗಿಟಾರ್ ಕ್ಲಾಸ್ ಓನ್ಲಿ 3 ಕ್ಲಾಸಸ್ ಮಾತ್ರ ಆದದ್ದು. ಅದರಲ್ಲಿ ಕೂಡ ಒಂದು ಕ್ಲಾಸ್, ಆ್ಯಕ್ಚುಲಿ 4 ಕ್ಲಾಸಸ್ ಆಗಬೇಕಿತ್ತು. ನಾನು ಒಂದು ಕ್ಲಾಸ್ ಮಿಸ್ ಮಾಡಿಕೊಂಡೆ, ಬಿಕಾಸ್ ನಾನು ಊರಿಗೆ ಹೋಗಿದ್ದೆ ಆಯಿತಾ, ಅದಕ್ಕೆ. ಬಟ್ ಸರ್ ನನ್ನ ಹತ್ರ ಕೇಳಲಿಲ್ಲ ಯಾಕೆ ಬರಲಿಲ್ಲ ನೀನು ಅಂತ. ದಟ್ಸ್ ಗುಡ್. ಓಕೆ, ನೆಕ್ಸ್ಟ್ ನಿನ್ನೆ ಸೋಮವಾರ ಕ್ಲಾಸ್ ಇತ್ತು. ಸೊ ಅದರಲ್ಲಿ ನನಗೆ ಲೆಫ್ಟ್ ಹ್ಯಾಂಡ್ ಮೂಮೆಂಟ್, ಇಲ್ಲಿ ತನಕ ನಾವು ರೈಟ್ ಹ್ಯಾಂಡ್ ಮಾತ್ರ, ವೇಟ್ ಗಿಟಾರೇ ಕಾಣ್ತಾ ಇಲ್ಲ, ರೈಟ್ ಹ್ಯಾಂಡ್ ಮಾತ್ರ ಮೂಮೆಂಟ್ ಮಾಡ್ತಾ ಇದ್ವಲ್ಲ. ಈಗ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಏನಿಲ್ಲ ಆಯಿತಾ. ಇದೆಂತ ಬಾಕ್ಸ್ ಉಂಟಲ್ಲ, ಅದಕ್ಕೆ ಫ್ರೆಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಫಸ್ಟ್ ಹೊರಗೆ ಹೇಳಲಿಕ್ಕೆ ಅಂತ ಫಸ್ಟ್ ಫ್ರೆಟ್ ಇದ್ದು ಈ ಮೇಲಿದ್ದು ಸ್ಟ್ರಿಂಗ್ ಉಂಟಲ್ಲ, ಇದು ಲಾಸ್ಟ್ ಇದ್ದು, ಆ ಸ್ಟ್ರಿಂಗ್ ಇದ್ದು ಇಲ್ಲಿ ಪ್ರೆಸ್ ಮಾಡಬೇಕು. ಈ ಲೈನ್ ಉಂಟಲ್ಲ, ಲೈನ್ ಇದು ಸೈಡಲ್ಲಿ, ಆ್ಯಂಡ್ ಈ ಥರ ಸೌಂಡ್ ಬರಬೇಕು. ನೆಕ್ಸ್ಟ್ ಫ್ರೆಟ್ಟಲ್ಲಿ, ನೆಕ್ಸ್ಟ್ 3rd ಫ್ರೆಟ್, ನೆಕ್ಸ್ಟ್ 4th. ಓ ಮೈ ಗಾಡ್, ಕೈಯೆಲ್ಲ ನೋವಾಗ್ತದೆ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಿಂಗ್, ಈ ಸ್ಟ್ರಿಂಗ್ ಉಂಟಲ್ಲ, ಈ ಸ್ಟ್ರಿಂಗ್ ಇಲ್ಲೇ. ಹಾಗೇನೆ ಎಲ್ಲ ಸ್ಟ್ರಿಂಗ್ ಕೂಡ ಮಾಡಲಿಕ್ಕೆ ಅಷ್ಟೇ. ನಾನೀಗ ಅಷ್ಟೇ ಕಲ್ತದ್ದು. ಈಗ ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್, ಓಕೆನಾ? ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀನಿ ನಾನು. ಆಗ ನೆಕ್ಸ್ಟ್ ಒಂದು 3 ಕ್ಲಾಸಿಗೆ ಅಥವಾ ನೆಕ್ಸ್ಟ್ ಒಂದು ಎಷ್ಟೊಂದು ಕ್ಲಾಸಿಗೆ ಹೋಗ್ತೀನಲ್ಲ, ಅದು ಕೂಡ ಮೇ ಬಿ ವಿಡಿಯೋ ಮಾಡ್ಬೋದು, ಐ ಡೋಂಟ್ ನೋ. ಬಿಕಾಸ್ ಇನ್ನು ನೆಕ್ಸ್ಟ್ 1 ಮಂತಲ್ಲಿ ನಂದು ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತದೆ. ಮತ್ತು ಗಿಟಾರ್ ಕ್ಲಾಸ್ ಆ್ಯಂಡ್ ಕಾಲೇಜ್ ಒಟ್ಟಿಗೆ ಹೋಗಬೇಕು. ಐ ಮೀನ್ ಟೈಮಿಂಗ್ಸ್ ಚೇಂಜ್ ಮಾತ್ರ ಹೋಗಬೇಕು. ಮತ್ತು ನಾನು ಸಾಂಗ್ಸ್ ಮಾಡ್ತಾಯಿದ್ದೀನಿ, ನನ್ನದೇ ಸಾಂಗ್ಸ್. ಸೊ ಎಲ್ಲರೂ ನನ್ನ ಸಾಂಗ್ಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆನಾ? ಐ ಮೀನ್ ನಾನು ಇಂಗ್ಲೀಷ್ ಸಾಂಗ್ಸ್ ಮಾಡ್ತಾಯಿದ್ದೀನಿ, ಆಲ್ಸೋ ಕನ್ನಡ ಕೂಡ ಉಂಟು, ಮೇ ಬಿ ಹಿಂದಿ ಕೂಡ ಉಂಟು. ಬಟ್ ಈಗ ಆಲ್ಮೋಸ್ಟ್ ಇಂಗ್ಲೀಷ್ ಸಾಂಗ್ಸೇ ಐ ಆಮ್ ಲೈಕ್, ನನಗೆ ಜಾಸ್ತಿ ಇಂಗ್ಲೀಷ್ ಸಾಂಗ್ಸೇ ಇಷ್ಟ ಆಗೋದು. ಸೊ ಡೋಂಟ್ ಹೇಟ್ ಮೀ, ಬಿಕಾಸ್ ನಾನು ಒಂದೊಂದು ಸಲ ಇಂಗ್ಲೀಷ್ ಸಾಂಗ್ಸ್ ಆರ್ ಹಿಂದಿ ಸಾಂಗ್ಸಲ್ಲಿ ವೀಡಿಯೋ ಮಾಡಿದರೆ ನನಗೆ ಫೇಸ್ಬುಕ್ಕಲ್ಲೆಲ್ಲ ಕಮೆಂಟ್ ಹಾಕ್ತಾರೆ, ನಿಂಗೆ ಯಾಕೆ ಕನ್ನಡ ಬರಲ್ವಾ, ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ರೀಲ್ಸ್ ಮಾಡು. ವೈ, ಯಾಕೆ? ಐ ಮೀನ್ ಮಾತಾಡಲಿಕ್ಕೆ ಬರ್ತದೆ, ಬಟ್ ಇಟ್ಸ್ ಮೈ ಚಾಯ್ಸ್.
ಇಟ್ಸ್ ಮೈ ಚಾಯ್ಸ್. ಐ ಲೈಕ್ ಹಿಂದಿ ಸಾಂಗ್ಸ್, ಐ ಲೈಕ್ ಇಂಗ್ಲೀಷ್ ಸಾಂಗ್ಸ್. ಇಷ್ಟ ಆದರೆ ನೋಡಿ, ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ, ಓಕೆನಾ? ನಾನು ಸಾಂಗ್ಸ್ ಮಾಡ್ತಾ ಇದ್ದೀನಿ, ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಕನ್ನಡ ಸಾಂಗ್ಸ್ ಕೂಡ ಇದೆ, ಇಂಗ್ಲೀಷ್ ಸಾಂಗ್ಸ್ ಕೂಡ ಇದೆ. ಐ ಆಮ್ ಆಲ್ಸೋ ಟ್ರೈಂಗ್ ಟು ಮೇಕ್ ಹಿಂದಿ ಸಾಂಗ್ಸ್. ಸಪೋರ್ಟ್ ಮೀ ಗಾಯ್ಸ್. ಮತ್ತು ನಂದು ಸ್ಟುಡಿಯೋ ಎಲ್ಲ ಸೆಟ್ ಆದಮೇಲೆ ನಾನು ವಾಪಸ್ ಸ್ಟುಡಿಯೋದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ. ಮೇ ಬಿ ನೋಡುವ. ಇಲ್ಲಿ ವಾಲಿಗೆ, ಹಿಂದೆ ಗೋಡೆಗೆ, ಮೇಲೆ ಗೋಡೆಗೆ ಲೈಟ್ಸ್ ಎಲ್ಲ ಹಾಕಲಿಕ್ಕೆ ಉಂಟು ನೋಡಿ. ಇಲ್ಲಾಂದರೆ ಈ ಗೋಡೆ ಎಲ್ಲ ಗೋಡೆ ಮೇಲೆ ಇಲ್ಲ, ಮೇಲೆ ಮೇ ಬಿ ಐ ಡೋಂಟ್ ನೋ, ಲೈಕ್ ಆ ಕಾರ್ನರ್ಸಲ್ಲಿ ಲೈಟ್ ಹಾಕ್ಲಿಕ್ಕಿದೆ. ಆ್ಯಂಡ್ ಇಲ್ಲಿ ಕೂಡ ಕಂಪ್ಯೂಟರ್ ಇದು ಮೇಲೆ. ಸೊ ಅದೆಲ್ಲ ಆದಮೇಲೆ ಒಂದು ವೀಡಿಯೋ ಮಾಡಬೇಕು ನನಗೆ, ಓಕೆನಾ? ಆಲ್ಸೋ ಈಗ ನಾನು ಬೇರೆ ಸಾಂಗ್ಸ್ ಎಲ್ಲ ಹಾಡಿ ಹಾಕ್ತಾ ಇದ್ದೀನಿ, ಬಿಕಾಸ್ ಇದು ಲೈಟ್ ತುಂಬ ಚೆಂದ ಉಂಟಲ್ಲ ನೋಡಿ. ಈ ಲೈಟಲ್ಲಿ ಖುಷಿ ಆಗ್ತದೆ ನನಗೆ ವೀಡಿಯೋ ಮಾಡಲಿಕ್ಕೆ. ಸಿ ಎಷ್ಟು ಚೆಂದ ಉಂಟು, ಈ ಲೈಟಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಚೆಂದ ಆಗ್ತದೆ. ಸೊ ಗಾಯ್ಸ್, ಕನ್ನಡ ಸಾಂಗ್ಸ್ ನನಗೆ ಸಜೆಸ್ಟ್ ಮಾಡಿ ಹಾಡಲಿಕ್ಕೆ, ಬಿಕಾಸ್ ನನಗೆ ಯಾವ ಸಾಂಗ್ ಹಾಡಬೇಕು, ಯಾವ ಸಾಂಗ್ ಚೆಂದ ಆಗ್ತದೆ ಅಂತ ನನಗೇನೆ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಹಾಡಲಿಲ್ಲ, ಆಯಿತಾ? ಹಿಂದಿ ಸಾಂಗ್ ಹಾಡಿದೆ, ಇಂಗ್ಲೀಷ್ ಸಾಂಗ್ ಹಾಡಿದೆ, ಇನ್ನೂ ಪೋಸ್ಟ್ ಮಾಡ್ತೀನಿ, ಓಕೆನಾ? ಬಾಯ್.